ಸರಿತಾ ಮತ್ತು ವಿವೇಕ್ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಮನೆ ಬಿಟ್ಟು ಹೊರಟ ಗೌರಿ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಹಳೆ ಎಪಿಸೋಡ್ಗಳಲ್ಲಿ ಏನೇನೆಲ್ಲ ಆಗಿದೆ ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ. ಹಾಗೆ ಹಳೆ ವಿಡಿಯೋಗಳನ್ನು ಕೂಡ ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ಬಂದುಬಿಟ್ಟು ವಿವೇಕು ಗೌರಿಗೆ ಸಪೋರ್ಟ್ ಮೋನಿಕಾ ಮಾಡೆಲ್ ಡ್ರೆಸ್ ಹಾಕೊಂಡ್ಬಂದಿರೋದನ್ನು ನೋಡಿಬಿಟ್ಟು ಮನೇಲಿ ಎಲ್ಲರೂ ಮೋನಿಕಾಗೆ ಕ್ವಶನ್ ಮಾಡ್ತಾರೆ. ಸೊ ಆಗ ಮೋನಿಕಾ ಗೌರಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಗೌರಿಗೆ ಸಪೋರ್ಟ್ ಮಾಡಿಬಿಟ್ಟು ಮಾತಾಡ್ತಾನೆ. ಸೊ ಹಾಗೆ ಚಂಚಲಗೂ ಕೂಡ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡಂತಹ ಸರಿತಾ ಹಾಗೆ ವಿವೇಕ್ ಮೇಲೆ ಡೌಟ್ ಬರುತ್ತೆ. ಇವನು ನಿಜವಾಗ್ಲೂ ಗೌರಿನ ವೈಫ್ ಹೆಂಡತಿ ಅಂತ ಒಪ್ಕೊಂಡಿದ್ದಾನ, ಏನು ಮಾಡ್ತಿದ್ದಾನೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ವಿವೇಕ್ನ ಮನೆಯಿಂದ ಆಚೆ ಹೇಳ್ಕೊಂಬರ್ತಾಳೆ. ಸೊ ಅದಾದಮೇಲೆ ಬಂದುಬಿಟ್ಟು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನು ವಿವೇಕ್, ಏನು ನಡೀತಾ ಇದೆ ನಿನ್ನ ಲೈಫಲ್ಲಿ, ಏನೆಲ್ಲ ಮಾತಾಡ್ತಾ ಇದೆಯಾ ಅನ್ನೋದು ನಿನಗೆ ಗೊತ್ತಿದೆಯಾ? ಚಂಚಲಗೆ ಕ್ವಶನ್ ಮಾಡೋ ರೈಟ್ಸ್ ನಿನಗೆ ಕೊಟ್ಟಿದ್ದು ಯಾರು ಅಂತ ಹೇಳ್ಬಿಟ್ಟು ಸರಿತಾ ವಿವೇಕ್ಗೆ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ವಿವೇಕ್ ಗೌರಿಗೆ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದೆಯಲ್ಲ, ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ವಿವೇಕ್ ಇದ್ಬಿಟ್ಟು ಅವ್ರ ಹಬ್ಬ ಮುಂದೆ ಏನು ಹೇಳ್ಕೊಳಕ್ಕಾಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾನೆ, ಅವಳು ನಮ್ಮನೆ ತಾನೆ, ನಮ್ಮ ಜೊತೇಲಿ ಇದ್ದಾಳೆ ತಾನೆ, ನನ್ನ ಹೆಂಡ್ತಿ ಅಂತ ಇದ್ದಾಳೆ ತಾನೆ, ಅದಕ್ಕೋಸ್ಕರ ನಾನು ಗೌರಿಗೆ ಅಷ್ಟು ಸಪೋರ್ಟ್ ಮಾಡಿ ಮಾತಾಡಿದ್ದು. ಗೌರಿ ಏನು ತಪ್ಪು ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಇದು ಮಾಡಬೇಕು, ಅವಳಿಗೆ ಬ್ಲೇಮ್ ಮಾಡಬೇಕು. ಸೊ ತಪ್ಪು ಯಾರ್ದಿದೆಯೋ ಅವ್ರ ಕಡೆ ಮಾತಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಸೊ ಅದನ್ನು ಕೇಳಿಸ್ಕೊಂಡ್ಮೇಲೆ ಸರಿತೆಗೆ ಫುಲ್ ಶಾಕ್ ಆಗೋಗ್ಬಿಡುತ್ತೆ. ವಿವೇಕ್ ಏನು ಈ ಥರ ಮಾತಾಡ್ತಾ ಇದ್ದಾನೆ? ಸೊ ನಾನು ಚಂಚಲ ಏನೇ ತಪ್ಪು ಮಾಡಿದ್ರು ಮಾವ ಅವ್ರಿಗೆ ಮಾತು ಕೊಟ್ಟಿದ್ದಾರೆ ಅನ್ನೋ ಅಂಥ ರೀಸನಿಂದ ಅವಳು ಏನೇ ತಪ್ಪು ಮಾಡಿದ್ರು ಏನೇ ಕೆಟ್ಟದ್ದು ಮಾಡಿದ್ರು ನಾನು ಸಹಿಸ್ಕೊಂಡಿದ್ದೀನಿ. ಬಟ್ ನೀನು ಯಾಕೆ ಅವಳಿಗೆ ಕ್ವಶನ್ ಮಾಡ್ತಿದ್ಯಾ? ಕ್ವಶನ್ ಮಾಡಬಾರ್ದು ನೀನು, ಆ ರೈಟ್ಸ್ ನಿನಗೆ ಯಾರು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಸರಿತಾ ವಿವೇಕೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ವಿವೇಕ್ ಅನ್ಕೋತಾನೆ, ನಮ್ಮಮ್ಮಗೆ ನಾನು ಮಾತಾಡಿರೋದ್ರಿಂದ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟಿದೆ. ಸೊ ಇವಾಗ ಏನಾದರೂ ಮಾಡಿಬಿಟ್ಟು ಅಮ್ಮನ ಸಮಾಧಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗ ಹೇಳ್ತಾನೆ, ಗೌರಿ ನಮ್ಮ ಜೊತೆಲಿದ್ದಾಳೆ, ನಮ್ಮ ಮನೆಯಲ್ಲಿ ಅವಳು ಒಬ್ಳು ಅಂತ ಹೇಳ್ಬಿಟ್ಟು ನಾನು ಸಪೋರ್ಟ್ ಮಾಡಿದೆ. ಸೊ ಗೌರಿದೇನು ತಪ್ಪಿರಲಿಲ್ವಲ್ಲ, ಆ ರೀಸನಿಗೋಸ್ಕರ ನಾನು ಗೌರಿಗೆ ಸಪೋರ್ಟ್ ಮಾಡಿದ್ದು ಅಷ್ಟೇ. ಗೌರಿ ಯಾವುದೇ ತಪ್ಪು ಮಾಡಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅವಳು ನಮ್ಮ ಜೊತೆ ಇರೋಳು ಅಂತ ಹೇಳ್ಬಿಟ್ಟು ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಅವಳು ನಮ್ಮ ಮನೇಲಿ ಒಬ್ಳು ತಾನೆ ಅಂತ ಅಂದ್ಕೊಂಡು ನಾನು ಅವಳಿಗೆ ಮಾತಾಡಿದ್ದು, ಅವಳ ಪರವಾಗಿ ಮಾತಾಡಿದ್ದು ಅಷ್ಟೇ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಸೊ ಮತ್ತು ಸರಿತಾಗೆ ಅದು ಸ್ಯಾಟಿಸ್ಫೈ ಅನಿಸೋದಿಲ್ಲ. ಸೊ ನೀನು ಗೌರಿನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ ತಾನೇ, ನಮ್ಮ ಮುಂದೆ ಮಾತ್ರ ನಾಟಕ ಮಾಡ್ತಾಯಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಸೊ ಇಲ್ಲ, ಅವಳು ನನ್ನ ಹೆಂಡತಿ ಅಂತ ನಾನು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ, ಯಾವತ್ತೂ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಸೊ ಅದನ್ನೆಲ್ಲ ಗೌರಿ ಗೊತ್ತಿಲ್ಲದೆ ಅಚಾನಕ್ಕಾಗಿ ಕೇಳಿಸ್ಕೊಬಿಡ್ತಾಳೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಗೌರಿಗೆ ತುಂಬಾ ಅಳು ಬಂದ್ಬಿಡುತ್ತೆ. ಸೊ ನನ್ನ ಗಂಡ ನನ್ನನ್ನು ಹೆಂಡ್ತಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಎಷ್ಟು ಖುಷಿಯಾಗಿದ್ದೆ. ಆದರೆ ನನ್ನ ಗಂಡ ಇನ್ನೂ ನನ್ನನ್ನು ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನನ್ನ ಮನೇಲಿನೂ ನನ್ನ ಸ್ಥಾನ ಏನು, ಈ ಮನೇಲಿನೂ ನನಗೆ ಯಾವುದೇ ಥರ ಸ್ಥಾನಮಾನ ಸಿಕ್ಕಿಲ್ಲ. ಮನೇಲಿ ಸಿಗೋದಕ್ಕಿಂತ ನನ್ನ ಗಂಡ ಮತ್ತು ಅತ್ತೆ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆದರೆ ನನ್ನ ಗಂಡ ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಸೊ ಇದ್ರೆ ಅಂತ ಹೇಳ್ಬಿಟ್ಟು ಗೌರಿಗೆ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ. ಆಮೇಲೆ ವಿವೇಕ್ ಇದ್ಬಿಟ್ಟು ಗೌರಿ ನನ್ನ ಜೊತೆ ಈಗ ಸದ್ಯಕ್ಕೆ ಇದ್ದಾಳೆ, ಮುಂದೆ ನನ್ನ ಇರ್ತಾಳೆ ಅಂತ ಅಲ್ಲ, ಮುಂದೆ ಅವಳು ಯಾವ ಕಾರಣಕ್ಕೂ ನನ್ನ ಜೊತೆ ಇರಲ್ಲ, ಈಗ ಸದ್ಯಕ್ಕೆ ನನ್ನ ಜೊತೆ ಇದ್ದಾಳೆ. ಸೊ ಹಾಗಾಗಿ ಅವಳನ್ನ ಪ್ರೊಟೆಕ್ಟ್ ಮಾಡೋದು, ಅವಳ ಪರವಾಗಿ ಮಾತಾಡೋದು ನನಗೆ ಅನಿವಾರ್ಯ. ಸೊ ಹಾಗಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸರಿತಾ ಮುಂದೆ ಹೇಳ್ತಾನೆ. ಸೊ ಅದನ್ನು ಕೇಳ್ಬಿಟ್ಟು ಸರಿತಾಗೂ ಶಾಕ್ ಆಗುತ್ತೆ. ಇವನ ಮನಸ್ಸಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ ಅಂತಲೇ ಅವನಿಗೆ ವಿವೇಕನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಗೌರಿಗಂತೂ ಒಂದು ಕನ್ಫರ್ಮ್ ಆಗುತ್ತೆ, ನನ್ನ ಗಂಡನ ಮನಸ್ಸಲ್ಲಿ ನನಗೆ ಸ್ಥಾನ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಗೌರಿ ಏನು ಡಿಸಿಷನ್ ತೊಗೊಳ್ತಾಳೆ, ಅವಳ ಲೈಫಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ, ಏನೆಲ್ಲ ಡಿಸೈಡ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಿಮಗೆ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ. ಹಾಗೆಯೇ ಹಳೆ ಎಪಿಸೋಡ್ಗಳನ್ನು ಒಂದ್ಸಲ ನೋಡ್ಕೊಂಬನ್ನಿ. ಈ ವಿಡಿಯೋ ಆ ಥರ ಇತ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್.